ಉಪಮುಖ್ಯಮಂತ್ರಿ ಆಗಿದ್ರಲ್ಲ ತೇಜಸ್ವಿ ಯಾದವ್ ಅವರು, ಲಾಲೂ ಪ್ರಸಾದ್ ಯಾದವ್ ಅವರ ಸುಪುತ್ರ, ಇವರು ಒಡ್ಡಿರ್ತಕ್ಕಂಥ ಆಮಿಷ ನೋಡಿದ್ರೆ ಎಲ್ಲಿಂದ ನಗಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಬಿಹಾರದಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಟುಂಬಕ್ಕೂ ಒಂದೊಂದು ಸರ್ಕಾರಿ ನೌಕರಿಯನ್ನು ಕೊಡ್ತೀನಿ ಅಂತ ಏನೋ ಘೋಷಣೆಯನ್ನು ಮಾಡಿಬಿಡ್ತಾರೆ, ಪತ್ರಿಕಾ ಗೋಷ್ಠಿಯನ್ನು ಮಾಡಿ. ಇದಕ್ಕೆ ಬೇಕಾಗಿರುವಂಥ ಹಣವನ್ನು ಇವರು ಎಲ್ಲಿಂದ ತರ್ತಾರೆ ಅನ್ನೋದು, ಅದನ್ನು ತೆರಿಗೆಗಳನ್ನು ಹೆಚ್ಚಾಗಿ ಮಾಡೋದ್ರ ಮುಖಾಂತರ ನಮ್ಮ ಮೇಲೇ ಹೇರ್ತಾರೆ, ಅಥವಾ ಸಾಲದ ಹೊರೆಯನ್ನು ಮಾಡಿ ನಾವು ಕಷ್ಟಪಟ್ಟು ಕಟ್ಟುವಂಥ ತೆರಿಗೆಯನ್ನು ಬಡ್ಡಿ ರೂಪದಲ್ಲಿ ಕಟ್ತಾ ಹೋಗ್ತಾರೆ. ಇದೇ ತೇಜಸ್ವಿ ಯಾದವನ ಒಂದು ಕುಟುಂಬದಲ್ಲಿ ಒಂದು ಇದು ನಡೆಯುತ್ತೆ, ಹಗರಣ ನಡೆಯುತ್ತೆ. ಆ ಹಗರಣದ ಹೆಸರು ಲ್ಯಾಂಡ್ ಫಾರ್ ಜಾಬ್ಸ್ ಅಂತ. ಯಾರಿಗೆ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಬೇಕೋ ಅವ್ರ ಭೂಮಿಯನ್ನು ಲಾಲೂ ಪ್ರಸಾದ್ ಯಾದವ್ ಅವರ ಕುಟುಂಬಕ್ಕೆ ಬರ್ದು ಕೊಡಬೇಕು. ಬಿಹಾರದ ಮತದಾರರು ಇರ್ಬೋದು, ಯೋಚನೆಯನ್ನು ಮಾಡಿ ಮತವನ್ನು ಚಲಾಯಿಸಬೇಕು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಇದೇನು ಚುನಾವಣೆಯೋ ಅಥವಾ ಆಮಿಷದ ಬಲೆಯೋ? ಹೌದು, ನಾನಿವತ್ತು ಯಾಕೆ ನಿಮ್ಮ ಮುಂದೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇತ್ತೀಚೆಗೆ ಬಿಹಾರದ ಚುನಾವಣೆ ಘೋಷಣೆ ಆಗಿದೆ. ನವೆಂಬರ್ 6 ಮತ್ತು 11ನೇ ತಾರೀಕಿಗೆ ಚುನಾವಣೆ ನಡೆಯಲಿದೆ 2 ಹಂತದಲ್ಲಿ. 14ನೇ ತಾರೀಕಿಗೆ ಫಲಿತಾಂಶ ಹೊರಗಡೆ ಬೀಳಲಿದೆ. ಹಾಗಾಗಿ ಈಗ ಮತದಾರರನ್ನು ಸೆಳೀಲಿಕ್ಕೆ, ತಮ್ಮ ಮತಬುಟ್ಟಿಯನ್ನು ಭದ್ರಪಡಿಸ್ಕೊಳ್ಳೋದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಆಮಿಷದ ಹೊಳೆಯನ್ನೇ ಹರಿಸ್ತಾ ಇದ್ದಾವೆ, ಜನರನ್ನು ಮೂರ್ಖರಾಗಿ ಮಾಡ್ತಾ ಇದ್ದಾರೆ. ಇದು ಈ ದೇಶದ ರಾಜಕೀಯ ಚಿತ್ರಣವನ್ನು ನೋಡ್ತಾ ಇರುವಾಗ ಚುನಾವಣೆಗಳು ಮುಂದೆ ಯಾವ ರೀತಿಯಾಗಿ ಜನರನ್ನು ಹಾದಿ ತಪ್ಪಿಸುತ್ತವೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಗೋಚರ ಆಗ್ತಾ ಇರತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಇತ್ತೀಚೆಗೆ RJD ಪಕ್ಷದ ಉಪಮುಖ್ಯಮಂತ್ರಿ ಆಗಿದ್ರಲ್ಲ ತೇಜಸ್ವಿ ಯಾದವ್ ಅವರು, ಲಾಲೂ ಪ್ರಸಾದ್ ಯಾದವ್ ಅವರ ಸುಪುತ್ರ, ಇವರು ಒಡ್ಡಿರ್ತಕ್ಕಂಥ ಆಮಿಷ ನೋಡಿದ್ರೆ ಎಲ್ಲಿಂದ ನಗಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಮನುಷ್ಯ, ನಾವು ಈ ರೀತಿಯಾಗಿ ಹೇಳಬಾರ್ದು, ಆದರೆ ಈ ಮನುಷ್ಯನಿಗೆ ತಲೆಯಲ್ಲಿ ಮೆದಲಿದೆಯಾ ಅಥವಾ ಮೆದಲಿದ್ರೆ ಅದರೊಳಗಡೆ ಬುದ್ಧಿ ಇದೆಯಾ ಅನ್ನೋದನ್ನು ಮತದಾರರು ತಮ್ಮ ಮುಂದೆ ಪ್ರಶ್ನೆ ಇಟ್ಕೊಳ್ಳೋ ಅಂಥ ಕಾಲ ಬಂದಿದೆ. ಹಾಗಾಗಿ ಮೊನ್ನೆ ಒಂದು ಬಿಹಾರದ ಚುನಾವಣೆ ಮಾಡಿದಾಗ ಕೆಲವರು ನಮಗೆ ಕಾಮೆಂಟ್ಸ್ಗಳ ಮುಖಾಂತರ ಇದನ್ನು ಮಾಡ್ತಾ ಇರ್ತಾರೆ, ಅಲ್ಲೆಲ್ಲೋ ನಡೆಯೋ ಬಿಹಾರದ ಚುನಾವಣೆ ಬಗ್ಗೆ ನೀವ್ಯಾಕೆ ಇಲ್ಲಿ ವಿಶ್ಲೇಷಣೆ ಮಾಡ್ತೀರಾ ಅಂತ. ಸ್ನೇಹಿತರೆ, ನಾವೆಲ್ಲರೂ ಇಲ್ಲಿ ಗಮನದಲ್ಲಿಡಬೇಕಾಗಿರುವಂಥ ಬಹುಮುಖ್ಯ ಅಂಶ ಏನು ಅಂತ ಹೇಳಿದ್ರೆ, ಬಿಹಾರದ ಚುನಾವಣೆ ಇವತ್ತು ರಾಷ್ಟ್ರದ ಒಂದು ರಾಜಕಾರಣದ ಚಿತ್ರಣವನ್ನೇ ಬದಲಾವಣೆ ಮಾಡುವಂಥ ಒಂದು ದಿಕ್ಸೂಚಿಯನ್ನು ಹೊರಹೊಮ್ಮಿಸುತ್ತೆ. ಅದನ್ನು ನಾನು ಮುಂದೆ ಹೇಳ್ತೀನಿ. ಹಾಗಾಗಿ ದೇಶದಲ್ಲಿ ನಡೆಯುವಂಥ ಪ್ರತಿಯೊಂದು ಚುನಾವಣೆಯನ್ನು ಕೂಡ ಮತದಾರರಾದ ನಾವು, ದೇಶದ ಜವಾಬ್ದಾರಿಯುತವಾದ ನಾಗರಿಕರಾದ ನಾವು ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ಳೋದು ತೀರಮನ ಅವಶ್ಯಕತೆ ಇದೆ. ಹಾಗಾಗಿ ನಾನಿವತ್ತು ಈ ವಿಷಯವನ್ನು ನಿಮ್ಮ ಮುಂದೆ ಹೇಳ್ತಾ ಇರ್ತಕ್ಕಂಥದ್ದು. ಈ ತೇಜಸ್ವಿ ಯಾದವ್ ಮೊನ್ನೆ ಒಂದು ಪ್ರೆಸ್ ಮೀಟನ್ನು ಮಾಡಿದ್ದಾರೆ. ಅದರಲ್ಲಿ ಇವರು ಏನು ಘೋಷಣೆ ಮಾಡ್ತಾರೆ ಅಂತ ಹೇಳಿದ್ರೆ, ಬಿಹಾರದಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಟುಂಬಕ್ಕೂ ಒಂದೊಂದು ಸರ್ಕಾರಿ ನೌಕರಿಯನ್ನು ಕೊಡ್ತೀನಿ ಅಂತ ಏನೋ ಘೋಷಣೆಯನ್ನು ಮಾಡಿಬಿಡ್ತಾರೆ, ಪತ್ರಿಕಾ ಗೋಷ್ಠಿಯನ್ನು ಮಾಡಿ. ಈಗ ಮೊದಲನೇ ಹಂತಕ್ಕೆ ಟಿಕೆಟ್ಗಳ ಹಂಚಿಕೆಯಲ್ಲೇ ಸಾಕಷ್ಟು ತಿಕ್ಕಾಟ ನಡೀತಾ ಇದೆ ಎಲ್ಲ ಮೈತ್ರಿಕೂಟಗಳಲ್ಲೂ. ಇಂಡಿ ಮೈತ್ರಿಕೂಟದಲ್ಲಿರ್ಬೋದು, NDA ಅಲ್ಲಿರ್ಬೋದು. ಇನ್ನೊಂದು ಹೊಸ ಮೈತ್ರಿ ಆಗುವಂಥ ಸಾಧ್ಯತೆಗಳು ಕೂಡ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಅದು ಒಂದು ಭಾಗಕ್ಕಿರಲಿ. ಈತ ಘೋಷಣೆ ಮಾಡ್ದ. ನಾವು ನೋಡೋಣ, ಈಗ ಬಿಹಾರದ ಒಂದು ಜನಸಂಖ್ಯೆಯ ಆಧಾರದಲ್ಲಿ ತೊಗೊಳೋದಾದರೆ ಸರಿಸುಮಾರು 13 ಕೋಟಿಯಷ್ಟು ಜನಸಂಖ್ಯೆ ಅಲ್ಲಿರ್ತಕ್ಕಂಥದ್ದು. ಮತದಾರರ ಪಟ್ಟಿಯಲ್ಲಿ 7.43 ಕೋಟಿಯಷ್ಟು, ಅಂದರೆ 7,43,00,000 ಜನ ಮತದಾರರು ಇದ್ದಾರೆ. ಹಾಗಾಗಿ ಒಂದು ಸರಾಸರಿಯಾಗಿ ನೋಡೋದಾದರೆ 2,80,00,000 ಕುಟುಂಬಗಳು ಅಲ್ಲಿರ್ತಕ್ಕಂಥದ್ದು. ಬಿಹಾರದಲ್ಲಿರುವಂಥ ಒಂದು ಸರ್ಕಾರಿ ನೌಕರರ ಒಂದು ಅಂಕಿಅಂಶಗಳನ್ನು ನೋಡುವಾಗ 20-25 ಲಕ್ಷ ಜನ ಸರ್ಕಾರಿ ನೌಕರರು ಇರ್ಬೋದು. ಹೆಚ್ಚುವರಿಯಾಗಿ ಸೃಷ್ಟಿ ಮಾಡ್ತೀನಿ ಅಂದರೂ ಕೂಡ ಒಂದು 5-10 ಲಕ್ಷ ಹುದ್ದೆಯನ್ನು ಸೃಷ್ಟಿ ಮಾಡ್ಬೋದು. ಆದರೆ ಈ ಮನುಷ್ಯ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ಕುಟುಂಬಕ್ಕೆ ನಾನು ಸರ್ಕಾರಿ ನೌಕರಿಯನ್ನು ಕೊಡ್ತೀನಿ ಅಂತ. ಸರಿ, ಅದನ್ನು ಸ್ವೀಕಾರ ಮಾಡೋಣ ಅಂತಲೇ ನಾವು ಇಟ್ಕೊಳ್ಳೋಣ. ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಇಷ್ಟೊಂದು ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಕ್ಕೆ ಆಗುತ್ತಾ? ಸಾಧ್ಯ ಇದೆಯಾ? ಅಂದರೆ ನೀವು ಯಾವ್ಯಾವ ರೀತಿಯಾದ ಹುದ್ದೆಗಳನ್ನು ಸೃಷ್ಟಿ ಮಾಡಿಕೊಡ್ತೀರಾ ಅನ್ನೋವಂಥ ಸ್ಪಷ್ಟೀಕರಣ ನಿಮ್ಮ ಹತ್ರ ಇದೆಯಾ ಅಂತ ಜನ ಪ್ರಶ್ನೆ ಮಾಡಬೇಕು. ಅದು ಸೃಷ್ಟಿ ಮಾಡಿದ್ರೂ ಕೂಡ ಅಷ್ಟೊಂದು ಸಾಧ್ಯತೆಗಳಿದೆಯಾ ನಮ್ಮ ಎದುರುಗಡೆ ಅನ್ನೋವಂಥ ಪ್ರಶ್ನೆನೂ ಎದುರಾಗುತ್ತೆ. ಹಾಗಾಗಿ ಇದು ತುಂಬ ಅಸಾಧ್ಯವಾದ ಮಾತು. ಹಾಗಾಗಿ ಚಿನ್ನದ ಸ್ಪೂನ್ನ ಬಾಯಲ್ಲಿಟ್ಕೊಂಡು ಬೆಳೆದಿರುವಂಥ ತೇಜಸ್ವಿ ಯಾದವ್ ಏನು ಮಾಡ್ಬೋದು ಅನ್ನೋದನ್ನು ನಾವು ಒಂದು ಸ್ವಲ್ಪ ನೋಡೋಣ ಇಲ್ಲಿ. ಅಂದರೆ ಇವಾಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ಗಾಡಿ ಓಡಿಸ್ತಿರ್ತಾನೆ ಒಂದು ಕುಟುಂಬದಲ್ಲಿ ಅಂತ ಇಟ್ಕೊಳ್ಳಿ. ಆ ಗಾಡಿ ಸರ್ಕಾರದ್ದೇ ಆಗೋಗುತ್ತಾ
ಅದರಲ್ಲಿರೋ ಡ್ರೈವರ್ ಸರ್ಕಾರಿ ನೌಕರ ಆಗ್ತಾನೆ, ಮನೇಲಿ ಒಬ್ಬರು ಪಾತ್ರೆ ತೊಳಿತಾ ಇರ್ತಾರೆ, ಆಕೆ ಮನೆಯನ್ನು ಮೇಂಟೈನ್ ಮಾಡುವಂಥ ಸರ್ಕಾರಿ ನೌಕರಿಯಾಗಿ ಹೋಗ್ತಾರೆ. ಪಾತ್ರೆ ತೊಳೆಯೋದಕ್ಕೂ ಕೂಡ ಸರ್ಕಾರಿ ನೌಕರಿಯನ್ನು ಕೊಡ್ತಾರೆ ಇವರು. ಯಾರಾದರೂ ಇದು ದೊಡ್ಡಿಯನ್ನು ಕ್ಲೀನ್ ಮಾಡ್ತಾ ಇರ್ತಾರೆ ಮನೆ ಒಳಗಡೆ, ಕೊಟ್ಟಿಗೆ, ಆ ಕೊಟ್ಟಿಗೆನೂ ಕ್ಲೀನ್ ಮಾಡ್ತಾ ಇರೋರು ವ್ಯಕ್ತಿಗೂ, ರೈತನಿಗೂ ಕೂಡ ಇವರು ಸರ್ಕಾರಿ ನೌಕರರನ್ನು ಮಾಡಿಬಿಡ್ತಾರೆ. ಅಥವಾ ಯಾರಾದರೂ ಸುಲಭ ಟಾಯ್ಲೆಟಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ, ಅವನು ಕೂಡ ಸರ್ಕಾರಿ ನೌಕರರನ್ನು ಮಾಡಿಬಿಡ್ತಾರೆ. ಹೋಟ್ಲಲ್ಲಿ ಪಾತ್ರೆ ತೊಳಿತಾ ಇರ್ತಾನೆ ಒಬ್ಬ ವ್ಯಕ್ತಿ, ಅವನು ಸರ್ಕಾರಿ ನೌಕರರನ್ನು ಮಾಡಿಬಿಡ್ತಾರೆ. ಎಲ್ಲರನ್ನೂ ನೌಕರಿ ಮಾಡ್ತಾರೆ ನೀವು. ಮತ್ತು ಇವಾಗ ಸರ್ಕಾರಿ ಇಲಾಖೆಯಲ್ಲಿ ಕಾರ್ಗಳಿರುತ್ತೆ, ಡ್ರೈವ್ ಮಾಡ್ತಾ ಇರ್ತಾರೆ ಡ್ರೈವರ್ಸು, ಅಂದರೆ ಶಿಫ್ಟ್ಗಳಲ್ಲೇನಾದರೂ ಸರ್ಕಾರಿ ನೌಕರಿಯನ್ನು ಸೃಷ್ಟಿ ಮಾಡ್ತಾರೆ. 24 ಅವರ್ಸು ಸರ್ಕಾರಿ ಕಚೇರಿಗಳೇನಾದರೂ ಓಪನ್ ಆಗ್ತಾವ ಅಂತ ದೊಡ್ಡ ವಿಷಯಗಳೆಲ್ಲ ಎದುರಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವಾಗ ಅಷ್ಟೊಂದು 2,50,00,000 ಸರ್ಕಾರಿ ನೌಕರಿ ಮಾಡಬೇಕು ಅಂದರೆ ಇವಾಗ ಬೆಳಗ್ಗೆ ಒಬ್ಬ ಒಂದು ಶಿಫ್ಟಲ್ಲಿ ಓಡಿಸ್ತಾನೆ, ಮಧ್ಯಾಹ್ನ ಒಂದು ಶಿಫ್ಟಲ್ಲಿ ಒಬ್ಬ ಕಾರ್ ಓಡಿಸ್ತಾನೆ, ರಾತ್ರಿಗೆ ಒಂದು ಶಿಫ್ಟಲ್ಲಿ ಒಬ್ಬ ಕಾರ್ ಓಡಿಸ್ತಾನೆ. ಬೆಳಗ್ಗೆ 8 ಅವರ್ಸು ಸರ್ಕಾರಿ ಅಧಿಕಾರಿಗಳು ಒಂದು ಶಿಫ್ಟಲ್ಲಿ ಕೆಲಸ ಮಾಡ್ತಾರೆ, ಮಧ್ಯಾಹ್ನ ಒಂದು ಶಿಫ್ಟಲ್ಲಿ ಕೆಲಸ ಮಾಡ್ತಾರೆ, ರಾತ್ರಿ ಪಾಳಿಯಲ್ಲಿ ಒಂದು ಶಿಫ್ಟನ್ನು ಮಾಡ್ತಾರೆ. ಹಂಗಾಗಿ ಇವರು ಈ ರೀತಿಯಾಗಿ ಏನಾದರೂ ಮಾಡಲಿಕ್ಕೆ ಹೊರಟಿದ್ದಾರಾ, ಈ ರೀತಿಯಾದ ವಿಚಾರ ಇದೆಯಾ ಅಂತ ಇವತ್ತು ಪ್ರಶ್ನೆ ಮಾಡ್ಕೋಬೇಕು. ಯಾಕೆಂದರೆ ಇದೇ ಥರವಾದ ಆಮಿಷ ಮುಂದೆ ಕರ್ನಾಟಕದಲ್ಲೂ ಬರ್ಬೋದು, ತಮಿಳ್ನಾಡಲ್ಲಿ ಬರ್ಬೋದು, ವೆಸ್ಟ್ ಬೆಂಗಾಳಲ್ಲಿ ಬರ್ಬೋದು, ಅಸ್ಸಾಮಲ್ಲಿ ಬರ್ಬೋದು. ಯಾರು ಗ್ರಹಿಸ್ತವ್ರಿಲ್ಲ. ಇದು ಯಾವ ಮಟ್ಟದ, ತುಂಬ ಮೇರು ಮಟ್ಟದ ಆಮಿಷ ಇದು. ಅಂದರೆ ಮೂರ್ಖರನ್ನಾಗಿ ಮಾಡ್ತಾ ಇರೋದು, ಜನರನ್ನು ನೇರವಾಗಿ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ಇವ್ರು ಹೇಳೋ ಅಂಥ ಆಮಿಷಕ್ಕೆ ಬಲಿಯಾಗ್ಬಿಡ್ತಾರೆ ಜನ. ಹಾಗಾಗಿ ಈಗ 20 ಲಕ್ಷನ ನಾವು ಬಿಟ್ಬಿಡೋಣ. ಈಗ ಪ್ರಸ್ತುತ 20 ಲಕ್ಷ ಜನ ಸರ್ಕಾರಿ ನೌಕರರಿದ್ದಾರೆ ಅಂದರೆ ಇನ್ನು 2,56,00,000 ಕುಟುಂಬಗಳಿಗೆ ಈತ ನೌಕರಿಯನ್ನು ಸೃಷ್ಟಿ ಮಾಡಿಕೊಡ್ಬೇಕು. ಅದರಲ್ಲಿ ನಾವು ಸರಾಸರಿಯಾಗಿ ನೋಡೋದಾದರೆ 30,000 ರೂಪಾಯಿ ಅಂತ ಹಿಡ್ಕೊಂಡ್ರೂ ಕೂಡ 9 ಲಕ್ಷ ಕೋಟಿ ರೂಪಾಯಿಯಷ್ಟು ಸಂಬಳದ ಹೊರೆ ಬೀಳುತ್ತೆ ಸರ್ಕಾರದ ಮೇಲೆ. ಎಷ್ಟು? 9 ಲಕ್ಷ ಕೋಟಿ ಆಗುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡಿ ಬೇಕಾದ್ರೆ ಇದು ಕ್ಯಾಲ್ಕುಲೇಟರ್ ಇಟ್ಕೊಂಡು 2,50,00,000 ಜನ ಇಂಟು 30,000 ಮಾಡಿ, ನಿಮಗೆ 9 ಲಕ್ಷ ಕೋಟಿಗಿನ್ನ ಜಾಸ್ತಿ ದುಡ್ಡು ಆಗಿಬಿಡುತ್ತೆ. ಅಂದರೆ ನಾವು ನೋಡಬೇಕಾಗಿರೋದೇನಂತೇಳಿದ್ರೆ, ಬಿಹಾರ ಹೇಳಿ ಕೇಳಿ ಆರ್ಥಿಕವಾಗಿ ತುಂಬ ಹಿಂದುಳಿದಿರೋವಂಥ ರಾಜ್ಯ, ಕೇಂದ್ರದ ಅನುದಾನಗಳ ಮೇಲೆ ಹೆಚ್ಚು ನಿರ್ಭರವಾಗಿರೋ, ಅಂದರೆ ಅವಲಂಬಿತವಾಗಿರುವಂತಹ ರಾಜ್ಯ. ಅಂಥ ರಾಜ್ಯದಲ್ಲಿ 3 ಲಕ್ಷ ಕೋಟಿ ರೂಪಾಯಿ ಬಡ್ಜೆಟನ್ನು ಮಾಡಿ ಅಭಿವೃದ್ಧಿ ಮಾಡಲು ಸಾಧ್ಯ ಆಗ್ತಾಯಿಲ್ಲ ಇವತ್ತು. ಭ್ರಷ್ಟಾಚಾರ ಆ ಮಟ್ಟಿಗಿದೆ. ಯಾಕೆ ಅಂದರೆ ಅಲ್ಲಿ ಅವಾಗಿಂದ ನಡ್ಕೊಂಬಂದಿದ್ದು ಜಾತಿ ರಾಜಕಾರಣ ಮತ್ತು ಜಂಗಲ್ ರಾಜ್ ಅಂತ ಹೇಳ್ತಾರೆ. ಕಾನೂನು ಸುವ್ಯವಸ್ಥೆ ಭ್ರಷ್ಟಾಚಾರಕ್ಕೆ ಅಲ್ಲಿ ಯಾವುದೇ ಕಡಿವಾಣ ಬಿದ್ದಿರಲಿಲ್ಲ. ಈಗೇನೋ ಒಂದು ಅಲ್ಪ ಮಟ್ಟಿಗೆ ಅಲ್ಲಿ ಅಭಿವೃದ್ಧಿ ಕಾಣ್ತಾ ಇರತಕ್ಕಂಥ ಒಂದು ಲಕ್ಷಣಗಳು ಗೋಚರ ಆಗ್ತಾಯಿದೆ. ಇಂಥ ಸಮಯದಲ್ಲಿ ಹೇಗಾದರೂ ಮಾಡಿ ನಾನು ಅಧಿಕಾರವನ್ನು ಹಿಡ್ಕೊಳ್ಳೇಬೇಕು ಅಂತ ಈ ರೀತಿಯಾದ ಆಮಿಷವನ್ನು ಈತ ಒಡ್ಡಿರ್ತಕ್ಕಂಥದ್ದು. 9 ಲಕ್ಷ ಕೋಟಿ ರೂಪಾಯಿಯನ್ನು ಇವರು ಎಲ್ಲಿಂದ ತರ್ತಾರೆ ಅನ್ನೋದನ್ನು ಮಾತ್ರ ಜನಕ್ಕೆ ಕೇಳಲ್ಲ. ಹಾಗಾಗಿನೇ ನಾವು ಜವಾಬ್ದಾರಿಯುತ ಮತದಾರರಾಗಿ ನಾವು ಯೋಚನೆ ಮಾಡಬೇಕಾಗಿರೋದು, ಯಾವುದೇ ರಾಜಕೀಯ ಪಕ್ಷ ಆಗಿರಲಿ, ನಾನಿವತ್ತು ನೇರವಾಗಿ ಹೇಳ್ತಾ ಇದ್ದೀನಿ, ಈ ರೀತಿಯಾದಂಥ ಸರ್ಕಾರದ ಬೊಕ್ಕಸಕ್ಕೆ ಹೊರೆ ಆಗ್ತಕ್ಕಂತಹ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ತತ್ಕ್ಷಣದಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಏನಂದರೆ, ಇದಕ್ಕೆ ಬೇಕಾಗಿರುವಂಥ ಹಣವನ್ನು ಇವರು ಎಲ್ಲಿಂದ ತರ್ತಾರೆ ಅನ್ನೋದು. ಅದನ್ನು ತೆರಿಗೆಗಳನ್ನು ಹೆಚ್ಚಾಗಿ ಮಾಡೋದ್ರ ಮುಖಾಂತರ ನಮ್ಮ ಮೇಲೇ ಹೇರ್ತಾರೆ, ಅಥವಾ ಸಾಲದ ಹೊರೆಯನ್ನು ಮಾಡಿ ನಾವು ಕಷ್ಟಪಟ್ಟು ಕಟ್ಟುವಂಥ ತೆರಿಗೆಯನ್ನು ಬಡ್ಡಿ ರೂಪದಲ್ಲಿ ಕಟ್ತಾ ಹೋಗ್ತಾರೆ. ಕೊನೆಗೆ 5 ವರ್ಷಕ್ಕೆ ಸರ್ಕಾರ ಚೇಂಜ್ ಆಗುತ್ತೆ. ಆವಾಗ ಮುಂಬರುವಂಥ ಸರ್ಕಾರ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ದೇಶದ ಆರ್ಥಿಕತೆ ಹಳ್ಳ ಹಿಡಿಯುತ್ತೆ. ಹಾಗಾಗಿ ತೇಜಸ್ವಿ ಯಾದವನ ಈ ಒಂದು ಆಮಿಷ ಇದೆಯಲ್ಲ, ಇದನ್ನು ಅಷ್ಟು ಲಘುವಾಗಿ ಪರಿಗಣಿಸೋಕ್ಕೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ಹೇಳಿ ಕೇಳಿ ಮುಗ್ಧರಾದಂಥ ಮತದಾರರು ಹೌದು ಹಾಗಿರ್ಬೋದೇನೋ, ನಮ್ಮ ಕುಲದವನು ಇವನು, ನಮ್ಮ ಜಾತಿಯವನು ಇವನು ಅಂತೇಳಿ ಬಲಿಯಾಗ್ತಾರೆ. ಬಲಿಯಾದಾಗ ಇವರು ಮುಂದೆ ಮಾಡಲ್ಲ. ಯಾಕೆಂದರೆ ಈ ತೇಜಸ್ವಿ ಯಾದವ್ ಕಳೆದ ಬಾರಿಯೂ ಕೂಡ ಹೀಗೆ ಹೇಳಿದರು, ನಾವು ಅಷ್ಟು 20 ಲಕ್ಷ ಉದ್ಯೋಗನ ಸೃಷ್ಟಿ ಮಾಡಿಕೊಡ್ತೀವಿ ಅಂತ. ಆದರೆ ಕೊಟ್ಟಿದ್ದು ಅತಿ ಕೇವಲ 5 ಲಕ್ಷ ಉದ್ಯೋಗಗಳು. ಹಾಗಾಗಿ ಇದು ಅಸಾಧ್ಯವಾದ ಕೆಲಸ. ಇದನ್ನು ಮಾಡಿದ್ರೂ ಕೂಡ ಇವರು 9 ಲಕ್ಷ ಕೋಟಿ ರೂಪಾಯಿಯಷ್ಟು ವೆಚ್ಚವನ್ನು ಭರಿಸಬೇಕಾಗುತ್ತೆ ಪ್ರತಿ ವರ್ಷಕ್ಕೆ. ಇದು ಅಸಾಧ್ಯವಾದ ಮಾತು. ಬಿಹಾರದ ಪರಿಸ್ಥಿತಿ ಏನಾಗ್ಬೋದು ಅಂತ. ಹಾಗಾಗಿ ನಾವು ನೋಡಬೇಕಿಲ್ಲಿ, ಇದು ಅಸಾಧ್ಯ ಆಗತ್ತೆ, ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದೇ ತೇಜಸ್ವಿ ಯಾದವ್ ಇನ್ನೊಂದು ಎಡವಟ್ಟನ್ನು ಮಾಡಿದರು. ಯಾವಾಗ ಕೇಂದ್ರದಲ್ಲಿ ಲಾಲು ಪ್ರಸಾದ್ ಯಾದವ್ ಅವರು, ಇದನ್ನು ಗಮನದಲ್ಲಿ ಇಟ್ಕೋಬೇಕು ನಾವು. ಮೇವು ಹಗರಣದಲ್ಲಿ ಸಿಗಾಕೊಂಡಿದ್ರು ಲಾಲು ಪ್ರಸಾದ್ ಯಾದವ್ ಅವರು, ಜೈಲಿಗೆ ಹೋಗಿ ಬಂದರು. ಅದಾದಮೇಲೆ ಕೇಂದ್ರದಲ್ಲಿ ರೈಲ್ವೆ ಸಚಿವರಾಗಿದ್ರಲ್ಲ ಲಾಲು ಪ್ರಸಾದ್ ಯಾದವ್ ಅವರು, ಆವಾಗ ಇದೇ ತೇಜಸ್ವಿ ಯಾದವನ ಒಂದು ಇದರಲ್ಲಿ ಕುಟುಂಬದಲ್ಲಿ ಒಂದು ಇದು ನಡೆಯುತ್ತೆ, ಏನು ಹಗರಣ ನಡೆಯುತ್ತೆ. ಆ ಹಗರಣದ ಹೆಸರು
ಲ್ಯಾಂಡ್ ಫಾರ್ ಜಾಬ್ಸ್ ಅಂತ. ಯಾರಿಗೆ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಬೇಕೋ ಅವ್ರ ಭೂಮಿಯನ್ನು ಲಾಲು ಪ್ರಸಾದ್ ಯಾದವ್ ಅವರ ಕುಟುಂಬಕ್ಕೆ ಬರೆದು ಕೊಡಬೇಕು. ಅದಕ್ಕೆ ಪರ್ಯಾಯವಾಗಿ ರೈಲ್ವೆ ಇಲಾಖೆಯಲ್ಲಿ ಒಂದು ಕೆಲಸವನ್ನು ಕೊಡಲಾಗುತ್ತೆ ಅಂತ ಒಂದು ದೊಡ್ಡ ಹಗರಣ ಸೃಷ್ಟಿಯಾಗಿತ್ತು. ಹಾಗಾಗಿ ದೇಶದ ಹಲವಾರು ಕಡೆ ತೇಜಸ್ವಿ ಯಾದವ್ ಅವರು ಭೂಮಿಯನ್ನು ಹೊಂದಿದ್ದಾರೆ ಅನ್ನುವಂಥ ಕೇಸಿನ ಬೇಲ್ ಮೇಲೆ ಇವತ್ತು ಆಚೆ ಇರತಕ್ಕಂಥದ್ದು. ಈ ಎಲ್ಲ ಇಂಥ ಗಂಭೀರ ವಿಷಯ ಇರುವಾಗೂ ಕೂಡ ಬಿಹಾರದ ಜನತೆಯನ್ನು ಮೂರ್ಖರನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ ತೇಜಸ್ವಿ ಯಾದವ್ ಅವರು. ಸ್ನೇಹಿತರೆ, ಹಾಗಾಗಿ ಇಂಥ ಆಮಿಷಗಳಿಗೆ ನಾವೆಲ್ಲೂ ಬಲಿಯಾಗಬಾರ್ದು. ಯಾವ್ಯಾವ ರಾಜಕೀಯ ಪಕ್ಷಗಳು ಯಾವ ಯೋಜನೆಗಳನ್ನು ಘೋಷಣೆ ಮಾಡ್ತಾರೆ ಅದನ್ನು ತತ್ಕ್ಷಣದಲ್ಲಿ ನಮ್ಮ ತೆರಿಗೆ ದುಡ್ಡು ಪೋಲಾಗುತ್ತಾ, ಈ ದುಡ್ಡು ನಮಗೆ ಮರಳಿ ಬರುತ್ತಾ, ಅಥವಾ ಇದು ರಾಜ್ಯದ ಅಭಿವೃದ್ಧಿಗೆ ಅಥವಾ ದೇಶದ ಅಭಿವೃದ್ಧಿಗೆ ಪೂರಕವಾಗಿದೆಯಾ ಅಂತ ಯೋಚನೆ ಮಾಡಬೇಕು. ಆಗ ಅದನ್ನು ಬಿಟ್ಬಿಟ್ಟು ಬಿಹಾರದ ಚುನಾವಣೆ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ ಕೂತ್ಕೊಳ್ಬಾರ್ದು. ಹಾಗಾಗಿ ಈ ಚುನಾವಣೆ ಇಷ್ಟೊಂದು ಮಹತ್ವವನ್ನು ಪಡ್ಕೊಂಡಿರೋದು. ಯಾಕೆ ಅಂತ ಹೇಳಿದ್ರೆ ಅಬ್ಕಿ ಬಾರ್ 400 ಪಾರ್ ಅಂತ ಹೇಳಿದ್ರು, ಆದರೆ NDA ಸರ್ಕಾರಕ್ಕೆ ಅಷ್ಟು ಬಹುಮತ ಬರಲಿಲ್ಲ. ಅದಕ್ಕೆ ಕಾರಣಗಳುಂಟು. ಸಂವಿಧಾನವನ್ನು ಇದು ಮಾಡ್ತಾರೆ, ಅಂದರೆ ಸಂವಿಧಾನವನ್ನು ನಾಶ ಮಾಡ್ತಾರೆ, ಮೀಸಲಾತಿಯನ್ನು ತೆಗೆದಾಕ್ತಾರೆ, ಟಕಾಟಕ್ ಅಂತ ನಾವು ಪ್ರತಿ ತಿಂಗಳು 10,000 1 ಲಕ್ಷ ಪ್ರತಿ ಮಹಿಳೆಗೆ ಹಾಕ್ತೀವಿ. ಇದನ್ನೆಲ್ಲೂ ಹೇಳ್ತಾ ಇಲ್ಲ. ಇದರಿಂದನೂ ಕೂಡ ಮತದಾನ ಕುಸಿದೋಗಿದೆ. BJPಗೆ ಬರಬೇಕಾಗಿದ್ದಂಥ ಮತಗಳು ಬರಲಿಲ್ಲ. ಸಂವಿಧಾನ ಖತ್ರಾ ಮೇ ಹೈ ಅಂತೇಳಿ ಬುಕ್ ಹಿಡ್ಕೊಂಡು ಓಡಾಡಿದ್ರಲ್ಲ ರಾಹುಲ್ ಗಾಂಧಿ ಅವರು, ಅದರ ಪರ್ಯಾಯವಾಗಿ ಬಂದಿದೆ. ಯಾಕಿಷ್ಟು ಮಹತ್ವ ಬಿಹಾರದ ಚುನಾವಣೆ ಅನ್ನೋದು ನಾನು ಹೇಳ್ತಾ ಇರೋದು. ಮದರ್ ಆಫ್ ಆಲ್ ಎಲೆಕ್ಷನ್ಸ್ ಅಂತ ಹೇಳ್ತಾರೆ. ಅಂದರೆ ಕೇಂದ್ರದಲ್ಲಿ ಇವಾಗ ಅಲ್ಪ ಬಹುಮತದ ಸರ್ಕಾರ ಇರ್ತಕ್ಕಂಥದ್ದು NDAದು. ಹಾಗಾಗಿ ಬಿಹಾರದ ಚುನಾವಣೆಯನ್ನು ಗೆಲ್ಲಲೇಬೇಕಾದಂಥ ಅನಿವಾರ್ಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಇರ್ತಕ್ಕಂಥದ್ದು. ಹಾಗಾಗಿ ಈ ಎಲ್ಲ ಪಕ್ಷಗಳು ಇಲ್ಲಿ ಕಿಚಡಿ ಅಂತ ಏನು ಹೇಳ್ತೀವಿ ನಾವು, ಇದೆಲ್ಲದನ್ನು ಸಂಭಾಳಿಸ್ಕೊಂಡು ಇವತ್ತು ಬಿಹಾರದ ಚುನಾವಣೆಯನ್ನು ಗೆಲ್ಲಬೇಕಾಗಿರುವಂಥ ಅನಿವಾರ್ಯ ಸಂದರ್ಭದಲ್ಲಿ ಕೇಂದ್ರದ NDA ಸರ್ಕಾರ ಇರ್ತಕ್ಕಂಥದ್ದು. ಯಾಕೆ ಅಂತೇಳಿದ್ರೆ ಈ ಒಂದು NDA ಸರ್ಕಾರಕ್ಕೆ ಬಹುಮತವನ್ನು ಕೊಟ್ಟಿರ್ತಕ್ಕಂಥದ್ದು ನಿತೀಶ್ ಕುಮಾರ್ ಅವರ JDUನೂ ಕೊಟ್ಟಿದೆ, LJP ಅಂತ ಹೇಳ್ತಾರಲ್ಲ ಚಿರಾಗ್ ಪಾಸ್ವಾನ್ ಅವರು ಇದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಇವತ್ತು ಕಾಲಿಗೆ ಚಕ್ರವನ್ನು ಕಟ್ಕೊಂಡು ಬಿಹಾರದಲ್ಲಿ ಏನಾದರೂ ಅಪಪ್ರಚಾರವನ್ನು ಮಾಡಿ ನರೇಂದ್ರ ಮೋದಿ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅನ್ನುವಂಥ ಪ್ರಯತ್ನ ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಇದು ತುಂಬ ಕೇಂದ್ರ ಸರ್ಕಾರದ ಮೇಲೆ ಬಹಳ ಗಂಭೀರವಾದ ಪರಿಣಾಮವನ್ನು ಬೀರುತ್ತೆ. ಹೇಳಿ ಕೇಳಿ ಏನಾದರೂ BJPಗೆ ಅಲ್ಲಿ ಹೆಚ್ಚಿನ ಮತಗಳು ಬರಲಿಲ್ಲ ಅಂತೇಳಿದ್ರೆ ನಿತೀಶ್ ಕುಮಾರ್ ಅವರು ಹೆಂಗೂ ಬೇಕಾದ್ರೂ ಪಲ್ಟಿ ಹೊಡಿತಾರೆ, ಅಥವಾ CM ಸ್ಥಾನವನ್ನು ಬಿಟ್ಕೊಳ್ಳಿಲ್ಲ ಅಂತೇಳಿದ್ರೆ ಈ ಒಂದು ಕೇಂದ್ರದಲ್ಲಾಗಿದೆಯಲ್ಲ ಇವಾಗ ಸಮ್ಮಿಶ್ರ ಸರ್ಕಾರ, ಅದರಿಂದ ಹೊರಗಡೆ ಬರುವಂಥ ಸಾಧ್ಯತೆ ಇರುತ್ತೆ. ಚಿರಾಗ್ ಪಾಸ್ವಾನ್ ಅವ್ರಿಗೆ ಹೆಚ್ಚಿನ ಸೀಟ್ಗಳನ್ನು ಕೊಡಲಿಲ್ಲ ಅಂದರೆ ಅವರು NDA ಮೈತ್ರಿಯಿಂದ ಹೊರಗಡೆ ಬರುವಂಥ ಸಾಧ್ಯತೆ ಇದೆ. ಜಿತಿನ್ ರಾಮ್ ಮಾಂಜಿ ಅವರಿದ್ದಾರಲ್ಲ, ಅವರು ಕೂಡ ಏನಂತ ಹೇಳ್ತಿದ್ದಾರೆ ಅಂದರೆ ನನ್ನ ಒಂದು ಪಕ್ಷದ ಮಾನ್ಯತೆ ಉಳಿಸ್ಕೊಳೋದಕ್ಕೋಸ್ಕರ ನನಗೆ ಹೆಚ್ಚಿನ ಸೀಟ್ಗಳನ್ನು ಕೊಡಿ ಅಂತ ಹೇಳ್ತಿದ್ದಾರೆ. ಇದನ್ನೆಲ್ಲ ನಂಬ್ಕೊಂಡ್ಬಿಟ್ಟು NDA ಮೈತ್ರಿಕೂಟ ಏನಿದೆ, ಈ ಸಣ್ಣ ಪುಟ್ಟ ಪಕ್ಷಗಳಿಗೆ ಹೆಚ್ಚಿನ ಸೀಟ್ಗಳನ್ನು ಕೊಟ್ಟಾಗ ಇಂಡಿ ಮೈತ್ರಿಕೂಟ ತುಂಬ ಮೇಲ್ಗೈಯನ್ನು ಸಾಧಿಸುವಂತಹ ಸಂಭವ ಹೆಚ್ಚಾಗಿದೆ. ಹಾಗಾಗಿ ಇವರನ್ನು ಬಿಟ್ಟು ಹೋಗ್ದಂಗೆ ಕಾಪಾಡ್ಕೋಬೇಕು NDAಯಲ್ಲಿ, ಮತ್ತು ಎದುರಾಳಿ ಇಂಡಿ ಮೈತ್ರಿಕೂಟದ ಒಂದು ಮತಬುಟ್ಟಿಯಿಂದ ಹೆಚ್ಚಿನ ಮತಗಳನ್ನು ಸೆಳಿಬೇಕು. ಆ ರೀತಿಯಾದ ಎಚ್ಚರಿಕೆ ಹೆಜ್ಜೆಗಳನ್ನು ಇವಾಗ NDA ಮಾಡಬೇಕಾಗಿರೋದು. ಗೆಲ್ಲಬೇಕು ಅಂದರೆ NDA ಆ ರೀತಿಯ ಎಚ್ಚರಿಕೆ ಹೆಜ್ಜೆಗಳನ್ನು ಇಡದೇ ಇದ್ದರೆ ನಿತೀಶ್ ಕುಮಾರ್ ಅವರು ಕೊಟ್ಟಿರುವಂಥ 12 ಸೀಟ್ಗಳು ಹೊರಗಡೆ ಹೋಗ್ಬೋದು. ಇವರು LJP ಅವರು ಅಂದರೆ ಚಿರಾಗ್ ಪಾಸ್ವಾನ್ ಅವರು ಕೊಟ್ಟಿರುವಂಥ ಮೈತ್ರಿಕೂಟದಿಂದ ಹೊರಗಡೆ ಹೋದರೆ ಕೇಂದ್ರ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸ್ಬೋದು ಅಂತೇಳ್ಬಿಟ್ಟು ಈ ರೀತಿಯಾದಂಥ ಮೂರ್ಖತನದ ಆಮಿಷಗಳನ್ನು ತೇಜಸ್ವಿ ಯಾದವ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಈತನದ್ದು ಒಂದೇ ಒಂದು ಭರವಸೆ ಏನು ಅಂತೇಳಿದ್ರೆ ಯಾದವಿ ಮತ್ತು ಮುಸ್ಲಿಂ ಮತ ಬ್ಯಾಂಕ್, ಅಂದರೆ MY ಬ್ಯಾಂಕ್ ಅಂತ ಕರೀತಾರೆ, ಮತಬುಟ್ಟಿ ಇವ್ರದ್ದು. ಅಂದರೆ ಯಾದವರು ಮತ್ತು ಮುಸಲ್ಮಾನರ ಮತಬುಟ್ಟಿಯನ್ನು ನಾನು ಬಲಿಷ್ಠವಾಗಿ ಇಟ್ಕೊಂಡ್ಬಿಟ್ರೆ ಬಿಹಾರವನ್ನು ಗೆದ್ದು ಆಳ್ತೀನಿ ಅಂತ ಹೇಳೋದು. ಹಾಗಾಗಿ ಬಿಹಾರದ ಮತದಾರರು ಇರ್ಬೋದು, ಯೋಚನೆಯನ್ನು ಮಾಡಿ ಮತವನ್ನು ಚಲಾಯಿಸಬೇಕು. ಅದೇ ರೀತಿಯಾಗಿ ಈ ಎಲ್ಲ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಕೊಂಡು ನಾವು ಕೂಡ ಮುಂಬರುವ ನಮ್ಮ ರಾಜ್ಯದ ಚುನಾವಣೆಗಳಲ್ಲಿ ಇಂಥ ಆಮಿಷಗಳಿಗೆ ಬಲಿಯಾಗದೆ ಸ್ಪಷ್ಟವಾಗಿ ಯಾರು ಆಡಳಿತವನ್ನು ನಡೆಸ್ತಾರೆ, ರಾಜ್ಯದ ಬೊಕ್ಕಸಕ್ಕೆ ಒಂದು ಹೊರೆ ಆಗದಂಥ ಯೋಜನೆಗಳನ್ನು ಯಾರು ತೊಗೊಂಬರ್ತಾರೆ, ಸರಳವಾಗಿ ಯಾರು ಸರ್ಕಾರವನ್ನು ಮುನ್ನಡೆಸ್ತಾರೆ ಅಂಥ ಪಕ್ಷಗಳಿಗೆ ಮತವನ್ನು ಹಾಕೋದ್ರ ಮುಖಾಂತರ
ನಮ್ಮ ದೇಶದ ಆರ್ಥಿಕತೆಯನ್ನಿರ್ಬೋದು, ರಾಜ್ಯದ ಆರ್ಥಿಕತೆಯನ್ನಿರ್ಬೋದು, ಅಥವಾ ನಮ್ಮ ಮತದಾನದ ಹಕ್ಕನ್ನಾಗಲಿ ಕಾಪಾಡ್ಕೊಳ್ಳೋಂಥ ಪ್ರಯತ್ನ ಮಾಡೋದಕ್ಕೆ ಜಾಗೃತರಾಗಬೇಕು ಅಂತ ಹೇಳೋದ್ರೊಂದಿಗೆ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.